ಮೊದಲಿಗೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ఢిల్లీಗೆ ಹೋಗೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರೆಡಿಯಾಗಿ ನಿಂತ್ಕೊಂಡಿದ್ದಾರೆ. ಈ ಬಗ್ಗೆ ಅಂದ್ರೆ ದೆಹಲಿ ಪ್ರವಾಸದ ಕುರಿತು ಮಹತ್ವದ ಸುಳಿವು ಕೂಡ ಸಿಗ್ತಾ ಇದೆ. ఢిల్లీ ಪ್ರವಾಸದ ಸುಳಿವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಬಿಟ್ಕೊಡ್ತಾ ಇದ್ದಾರೆ. ಈ ಹಂತದಲ್ಲಿ ఢిల్లీ ಪ್ರವಾಸ ಡಿಕೆ ಶಿವಕುಮಾರ್ ಅವರು ಯಾಕೆ ಮಾಡ್ತಾ ಇದ್ದಾರೆ ಅನ್ನೋ ಕುತೂಹಲ. ಕಾರಣ ಹೈಕಮಾಂಡ್ನಿಂದ ಬುಲಾವ್ ಬಂದಿದೆ ಅಂತ. ಹೈಕಮಾಂಡ್ನಿಂದ ಅಧಿಕೃತ ಬುಲಾವ್ ಬಂದ ಬೆನ್ನಲ್ಲೇ ಸಜ್ಜಾಗಿದ್ದಾರೆ. ఢిల్లీಗೆ ಬನ್ನಿ ಅಂತೇಳಿ ತಮಗೆ ಖುದ್ದು ರಾಹುಲ್ ಗಾಂಧಿ ಅವರೇ ಫೋನ್ ಮಾಡಿದಾರಂತೆ. ಸರ್ಕಾರ 3 ವರ್ಷ ಪೂರೈಸ್ತಾ ಇರೋ ಹೊತ್ತಿಲ್ಲೇ ಕುತೂಹಲ ಮೂಡಿಸ್ತಾ ಇದೆ ಈ ಭೇಟಿ. ದೆಹಲಿ ಬುಲಾವ್ ರಹಸ್ಯವನ್ನ ಒಪ್ಕೊಂಡಿದ್ದಾರೆ ಕೆಪಿಸಿಸಿ ಸಾರಥಿ. ಮಹತ್ವದ ಸುದ್ದಿಗೋಷ್ಠಿಯಲ್ಲಿ ಡಿಸಿಎಂ ಡಿಕೆಶಿ ಮಹತ್ವದ ಹೇಳಿಕೆಯನ್ನ ಕೊಟ್ಟಿರೋದು. ಟೈಮ್ ಬಂತಾ ಅಂತ ಚರ್ಚೆ ಆಗ್ತಾ ಇದೆ. ಪೊಲಿಟಿಕಲ್ ರಾಜಕೀಯ ಪಡಸಾಲೆಯಲ್ಲಿ ಇದೇ ಚರ್ಚೆ ಆಗ್ತಾ ಇರೋದು. ಟೈಮ್ ಬಂದಿದೆ ಅಂತ. ಯಾವ್ದಕ್ಕೆ ಟೈಮ್ ಬಂದಿದೆ, ಏನಕ್ಕೆ ಟೈಮ್ ಬಂದಿದೆ ಗೊತ್ತಿಲ್ಲ. ಈ ಒಂದು ವರ್ಡ್ ಮಾತ್ರ ರಾಜ್ಯ ರಾಜಕೀಯದ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇರುವಂತ ವರ್ಡ್ ಇದು. ಯಾವುದೇ ಕ್ಷಣದಲ್ಲಿ ಬೇಕಾದರೂ ఢిల్లీಗೆ ಹೋಗ್ಬೋದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ఢిల్లీಯಿಂದ ಬನ್ನಿ ಅಂತೇಳಿ ಖುದ್ದು ರಾಹುಲ್ ಗಾಂಧಿ ಅವರೇ ಫೋನ್ ಮಾಡಿದಾರಂತೆ. ಇದ್ರ ಬಗ್ಗೆ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಈ ఢిల్లీ ಬುಲಾವ್ ರಹಸ್ಯವನ್ನ ಒಪ್ಕೊಂಡಿದ್ದಾರೆ. ಅದು ಯಾವಾಗ, ಯಾವ ಹಂತದಲ್ಲಿ? ಪ್ರೆಸ್ ಮೀಟ್ ಮಾಡಬೇಕಾದ್ರೆ ಒಂದು ಮಹತ್ವದ ಸುದ್ದಿಗೋಷ್ಠಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಹತ್ವದ ಹೇಳಿಕೆಯನ್ನು ಕೊಟ್ಟಿರೋದು. ಪ್ರಯತ್ನ, ಪ್ರಾರ್ಥನೆ ಸಫಲವಾಗ್ತಾ ಇದೆಯಾ ಅಂತ ಗೊತ್ತಿಲ್ಲ. ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತುಗಳೇ ಇವೆಲ್ಲವೂ ಕೂಡ. ಒಂದ್ ಕಡೆ ಹೇಳ್ತಾ ಇದ್ದಾರೆ ಟೈಮ್ ಬಂತು ಅಂತ ಒಂದು ಮಾತಾಡ್ತಾ ಇದ್ದಾರೆ. ಕಾಂಗ್ರೆಸ್ನ ಒಳಗಡೆನೆ ಯಾವ್ದಕ್ಕೆ ಟೈಮ್ ಬಂತು ಏನೋ ಗೊತ್ತಿಲ್ಲ. ಪ್ರೆಸ್ ಮೀಟ್ ಮಾಡ್ಬೇಕಾದ್ರೆ ಅವರೇ ಹೇಳಿರೋದು ನೋಡಿ. ಹೋಗ್ತೀನಿ, ಕರಿತೀನಿ ಅಂತ ಹೇಳಿದ್ದಾರೆ. ನನಗೆ ಖಂಡಿತ ಅಲ್ಲ, ನೋ ಪ್ರತ್ಯೇಕ. ಆದಷ್ಟು ಬೇಗ ಗುಡ್ ನ್ಯೂಸ್ ಸರ್. ದಿನ ಶುಭ ದಿನ, ನನಗೆ ಶುಭ ದಿನ, ಶುಭ ಗಳಿಗೆ, ಶುಭ ಮುಹೂರ್ತ. ಹೋಗ್ತೀನಿ, ಕರಿತೀನಿ ಅಂತ ಹೇಳಿದ್ದಾರೆ. ನನಗೆ ಖಂಡಿತ ಹೋಗ್ತೀನಿ. ಸಿಎಂ ಜೊತೆ ಕೇರಳದಲ್ಲಿ ರಾಹುಲ್ ಗಾಂಧಿ ಏನೋ ಚರ್ಚೆ ಮಾಡಿದ್ರೆ ಅಂತ ಸರ್. ಮಾಹಿತಿ ತಮ್ಮನೇನು ಚರ್ಚೆ ಮಾಡಿದ್ರು ಸರ್. ನಾವೇನು ಚರ್ಚೆ ಮಾಡಿದ್ರೆ ಗೊತ್ತಾಗ್ತದೆ. ಅಲ್ಲ, ನೋ ಪ್ರತ್ಯೇಕ. ಆದಷ್ಟು ಬೇಗ ಗುಡ್ ನ್ಯೂಸ್ ಸರ್. ದಿನ ಶುಭ ದಿನ, ನನಗೆ ಶುಭ ದಿನ, ಶುಭ ಗಳಿಗೆ, ಶುಭ ಮುಹೂರ್ತ. ಡಿಕೆ ಶಿವಕುಮಾರ್ ಹೇಳ್ದಂಗೆ ಕೇರಳ ಚುನಾವಣೆ ಮುಗಿದು ಅಲ್ಲೂ ಕೂಡ ಸಿಎಂ ಅಭ್ಯರ್ಥಿ ಯಾರು ಅಂತಲೂ ಘೋಷಣೆ ಮಾಡಾಯಿತು. ಸೊ ಈ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೋದಾಗ ಅಲ್ಲಿಯ ಸಿಎಂ ಜೊತೆಗೆ, ನೂತನ ಸಿಎಂ ಜೊತೆಗೆ ಚರ್ಚೆ ಮಾಡಿದ್ದು, ಜೊತೆಗೆ ಅಲ್ಲೂ ಕೂಡ ರಾಹುಲ್ ಗಾಂಧಿ ಅವರು ಬಂದು ಅವರನ್ನು ಮಾತನಾಡಿಸಿದ್ದು, ಇಲ್ಲೇನೋ ಮೆಸೇಜ್ ಪಾಸ್ ಆಗಿದೆ ಅನ್ನೋದು ಒಂದು. ಜೊತೆಗೆ ಡಿಕೆ ಶಿವಕುಮಾರ್ ಅವರೇ ಹೇಳ್ದಂಗೆ ಶುಭ ದಿನ, ಶುಭಗಳಿಗೆ, ಶುಭ ಮುಹೂರ್ತ ಅದು ಮೇ ತಿಂಗಳಲ್ಲಿ ಮೇ ಬಿ ಪಾಸಿಬಲ್ ಅನ್ನೋ ರೀತಿಯಾಗಿದೆ. ಅಧಿಕೃತವಾಗಿ ರಾಹುಲ್ ಗಾಂಧಿ ಅವರು ಫೋನ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ఢిల్లీಗೆ ಹೋಗ್ಬೋದು. ಇವತ್ತು ಸಂಜೆನೇ ಹೋಗ್ಬೋದು, ಇಲ್ಲ ನಾಳೆ ಬೆಳಗ್ಗೆನೂ ಹೊರಡ್ಬೋದು. ಬಟ್ ರಾಜ್ಯ ರಾಜಕೀಯದಲ್ಲಿ ಮಾತ್ರ ಈ ಭೇಟಿ ಅಥವಾ ರಾಹುಲ್ ಗಾಂಧಿ ಅವರು ಡಿಕೆ ಶಿವಕುಮಾರ್ ಅವರಿಗೆ ಫೋನ್ ಮಾಡಿರೋ ವಿಚಾರ ಆಗಿರಲಿ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ఢిల్లీಗೆ ಹೋಗೋ ವಿಚಾರ ಆಗಿರಲಿ, ಇದು ಮಹತ್ವವನ್ನು ಪಡ್ಕೊಳ್ತಾ ಇದೆ, ಕುತೂಹಲಕ್ಕೂ ಕಾರಣ ಆಗ್ತಾ ಇದೆ.